ಆಗಸ್ಟ್ 2, 2026ರಂದು ಸಿವಿಲ್ ಪಿ ಸಿ ಎಕ್ಸಾಮ್ ಮುಗೀತು. HK ಮತ್ತು ನಾನ್ HK ಎರಡು ಎಕ್ಸಾಮ್ ಮುಗೀತು. ಈ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ಒಂದು 2-3 ಇಂಪಾರ್ಟೆಂಟ್ ವಿಷಯಗಳಿದೆ, ಅದನ್ನು ನಾನು ಮಾತಾಡಲೇಬೇಕು. ಯಾಕಂದರೆ ಅದು ಮುಂದೆ ನೀವು CRDR KSRP ಪರೀಕ್ಷೆಗಳಿಗೆ ಅನುಕೂಲಕರ ಆಗಲಿ ಅಂತ. ಫಸ್ಟ್ ವಿಷಯ ಏನಪ್ಪ ಅಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಸರ್ವೇ ಸಾಮಾನ್ಯವಾಗಿ ಕಂಪ್ಲೇಂಟ್ ಮಾಡಿದ್ದೇನಪ್ಪ ಅಂದರೆ ಸಮಯ ಸಾಕಾಗಲಿಲ್ಲ ಸರ್, ಟೈಮ್ ಭಾಳ ಕಮ್ಮಿ ಇತ್ತು, 1.5 ಗಂಟೆ ಸಮಯ. ಎಸ್, ಎಲ್ಲರಿಗೂ ಅನಿಸುತ್ತೆ, ನಾನು ನೋಡಿದಾಗಲೂ ಅದೇನಿಸ್ತು, ಎಲ್ಲರಿಗೂ ಅನಿಸುತ್ತೆ ಸಮಯ ಸಾಕಾಗಲ್ಲ, ಅದು 2 ಗಂಟೆ ಪೇಪರ್. ನಾನು ಬ್ರಿಲಿಯಂಟ್ ಸ್ಟೂಡೆಂಟ್ ಬಗ್ಗೆ ಮಾತಾಡೋಲ್ಲ, ಬಟ್ ಆ್ಯಾವ್ರೇಜ್ ಸರಾಸರಿ ವಿದ್ಯಾರ್ಥಿ ಅಂತ ತೊಗೊಂಡಾಗ ಅದು 1.5 ಗಂಟೆ ಸಾಕಾಗಲ್ಲ, ಸತ್ಯ. ಆಮೇಲೆ ನಾನು ನನ್ನ ಇದೇ ಯೂಟ್ಯೂಬ್ ಚಾನಲಲ್ಲಿ ನಾನು ಮೊದಲು 2-3 ವಿಡಿಯೋಗಳು ಮಾಡೀನಿ, ಈ ವಿಷಯ ನಾನು ಮಾತಾಡಿ ನೋಡಿ. ನೀವು ಬಹುಶಃ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಕ್ವೆಶ್ಚನ್ ಪೇಪರ್ ಲೆಂತ್ ಇರುತ್ತೆ, ಹೊಂದಿಸಿ ಬರೀರಿ, ಹೇಳಿಕೆಯ ಪ್ರಶ್ನೆಗಳು, ಆಮೇಲೆ ಒಂದೊಂದೇ ಕ್ವಶನ್ ಅರ್ಧ ಪೇಜ್, ಒಂದೊಂದು ಪೇಜ್ ಕೊಟ್ಟಿರ್ತಾನೆ, ಲೆಂದಿ ಇರುತ್ತೆ ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ಸೊ ತಾವು ಭಾಳಷ್ಟು ಜನರಿಗೆ ಗೊತ್ತಿರುತ್ತೆ. ಸೊ ಅದೇ ಥರ ಇದೆ, ಮತ್ತೇನು ವ್ಯತ್ಯಾಸ ಇಲ್ಲ, ಕೆಇದವ್ರ ಥರನೇ ಇದೆ. ಹಾಗಾದ್ರೆ ಏನು ಸರ್ ಇದು, ಎಷ್ಟರ ಮಟ್ಟಿಗೆ ನ್ಯಾಯ? KSPದವರು 1.5 ಗಂಟೆಯಲ್ಲಿ ಕೊಡ್ತಿದ್ರು, ಅವ್ರ ಕ್ವಶನ್ ಪೇಪರ್ 1.5 ಗಂಟೆಯಲ್ಲಿ ಬಿಡಿಸ್ಬೋದಾಗಿತ್ತು. ಬಟ್ KEದವ್ರದ್ದು ಆಗಲ್ಲ ನೋಡಿ. ನಿಮಗೆ ಇಲ್ಲಿ 100ಕ್ಕೆ 100 ಬಿಡ್ಸ್ ಅಂತ ಯಾರು ಹೇಳ್ಯಾರೆ? 100ಕ್ಕೆ 100 ಅಟೆಂಡ್ ಮಾಡಬೇಕು ಅಂತ ನಿಮಗೆ ಯಾರು ಹೇಳ್ಯಾರೆ? ನೀವು ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಸ್ಟ್ರಾಟಜಿ ಗೇಮ್ ಅರ್ಥ ಮಾಡ್ಕೊಳ್ಳಿ. ವಾಟ್ ಈಸ್ ದ ಗೇಮ್? ಏನು ಆಟ ಏನಿದೆಯಲ್ಲ ಅಂದರೆ ನೀವು ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದಿರಬೇಕಷ್ಟೇ. ಎಲ್ಲರೂ 55 ತೆಗೆದ್ರೆ ನೀವು 56 ತೆಗೀರಷ್ಟೇ. ನಾನೊಂದು ಮಾತು ಕೂಡ ಹೇಳಿದೆ, ನಾನು ಇದೇ ಯೂಟ್ಯೂಬ್ ಚಾನಲಲ್ಲಿ ಹಿಂದೆ ವಿಡಿಯೋಗಳು ತಗೊಂಡು ನೋಡಿ. ನೀವು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿರೋದು 100 ಮಾರ್ಕ್ಸಿಗಲ್ಲ, 80 ಮಾರ್ಕ್ಸಿಗೆ ಅಂತ ಹೇಳಿ ನಾನು. ನಿಮ್ಮ ತಲೆಯಲ್ಲಿ ಎಷ್ಟು? 80 ಮಾರ್ಕ್ಸ್. ಸ್ವಲ್ಪ ಈಸಿ ಇದ್ರೆ ಇನ್ನೊಂಚೂರು ಹೆಚ್ಚಿಗೆ ಹಾಕೊಳ್ಳಿ, ಸ್ವಲ್ಪ ಟಫ್ ಇದ್ರೆ ಇನ್ನೂ ಕಮ್ಮಿ ಒಳಗಡೆ ಬರ್ರಿ ಅಂತೇಳಿ. 80 ಸ್ವಲ್ಪ ಕ್ವಶನ್ ಪೇಪರ್ ಈಸಿ ಇದ್ರೆ ಇನ್ನೊಂದು ಸ್ವಲ್ಪ ಹೋಗ್ರಿ, 80, 85, 87 ತನಕ ಹೋಗ್ರಿ. ಟಫ್ ಇದ್ರೆ ಇನ್ನೂ ಒಳಗಡೆ ಬರ್ರಿ, 74, 73, 72. ಈ ಸ್ಟ್ರಾಟಜಿ ನೀವು ಅನ್ವಯಿಸಿದ್ದೇ ಆದಲ್ಲಿ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಬೋದು. ಪ್ರಾಬ್ಲಮ್ ಏನಾಗಿದೆ ಅಂದರೆ ನೀವು ಔಟ್ಸೌಡ್ ಮಾಡಿ ಅವಸರು ಮಾಡಿ ಏನು ಮಾಡಿಬಿಟ್ರಿ, ಗೊತ್ತಿದ್ದು ತಪ್ಪು ಹಾಕಿ ಬಂದಿರಿ. ಅಥವಾ ಬರೀ 70-80 ನೋಡಿರಿ, ಮುಂದಿನ 20-30 ಕ್ವಶನ್ ನೋಡೋಕ್ಕೆ ಆಗಿಲ್ಲ. ಮೆಂಟಲ್ ಎಬಿಲಿಟಿ ಬಿಟ್ಟು ಬಂದೀವಿ ಸರ್ ನಾವು, ಭಾಳ ಮಂದಿ ಇದು ಹೇಳಿದ್ರೆ. ಮೆಂಟಲ್ ಎಬಿಲಿಟಿಗೆ ಸಮಯ ತೊಗೊಳುತ್ತೆ. ಲಾಸ್ಟಿಗೆ ನಾನು ಮೆಂಟಲ್ ಎಬಿಲಿಟಿ ಬಿಟ್ಟು ಬಂದೀನಿ ಸರ್, ಬರೀ 5 ಅಟೆಂಡ್ ಮಾಡೀನಿ, ಒಟ್ಟೊಂದು 14-15 ಕ್ವಶನ್ ಇದೆ, 5 ಅಟೆಂಡ್ ಮಾಡೀನಿ, 6, 7 ಈ ಥರ ಅಟೆಂಡ್ ಮಾಡೀನಿ ಅಂತ ಹೇಳಿ. ಸೊ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈಗ ನೋಡಿ, ಮುಂದಿನ ದಿನಗಳಲ್ಲಿ ಈಗ ಆಲ್ರೆಡಿ ನೋಟಿಫಿಕೇಶನ್ ಬಂದಿದೆ, ಮುಂದಿನ ಪರೀಕ್ಷೆಗಳಿಗೂ 1.5 ಗಂಟೆನೇ ಇರುತ್ತೆ, ಏನೂ ಬದಲಾವಣೆ ಆಗಲ್ಲ. ನನಗೆ ಗೊತ್ತಿರೋ ಹಾಗೆ 100ಕ್ಕೆ 100% ಮುಂದಿನ ದಿನಗಳಲ್ಲೂ 1.5 ಗಂಟೆಗೆ ನೀವು ಎಕ್ಸಾಮ್ ಬರೀಬೇಕು. ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಪರೀಕ್ಷೆ ಬರೆಯೋಕ್ಕೆ ಹೋಗ್ತಾ ಇರೋದು 80 ಮಾರ್ಕ್ಸಿಗೆ, ಪರ್ಫೆಕ್ಟಾಗಿ ನೀವು ಹಾಕಿ ಬನ್ನಿ. ಕಟ್ ಆಫ್ ನೋಡೋದಾದ್ರೆ ಎಷ್ಟು ಕಡಿಮೆ ನಿಲ್ಲುತ್ತದೆ. ಭಾಳ ಹುಡುಗರು ಏನಾಗಿದೆ, ಕ್ವಶನ್ ಪೇಪರ್ ಏನು ಅಷ್ಟೊಂದು ಟಫ್ ಇರಲಿಲ್ಲ, ಹೆಂಗಿರ್ಬೇಕು ಹಂಗಿದೆ KEದವ್ರದ್ದು. ಆದರೆ ಸಮಯದ ಅಭಾವ ಭಾಳ ಜನರಿಗಾಗಿದೆ. ಅದರಿಂದ ಗಡಿಬಿಡಿಯಾಗಿ ಅದರಿಂದ ಭಾಳಷ್ಟು ಮಿಸ್ಟೇಕ್ಸು, ಸಣ್ಣ ಪುಟ್ಟ ಮಿಸ್ಟೇಕ್ಸು, ಗೊತ್ತಿದ್ದು ಮಿಸ್ಟೇಕ್ಸು, ಅವಸರ ಟೈಮ್ ಇಲ್ಲ ಅದರ ನಡವರ್ಕ್ ಬೇರೆ ಹೊಡೆದು ಬಿಡ್ತಾರೆ. ಸೊ ಬೆಲ್ ಹೊಡೆದಾಗ ಇನ್ನೂ ಅವಸರ. ಸೊ ಇಟ್ಸ್ ಆಲ್ ಅಬೌಟ್ ನಿಮ್ಮ ಪೇಷನ್ಸ್. ನೀವು ತಾಳ್ಮೆಯಿಂದ ಸ್ಟ್ರಾಟಜಿ ಹೆಂಗೆ ಮಾಡ್ತೀರಿ, ಗೇಮ್ ಏನಿದೆ ಆ ಗೇಮ್ ಅರ್ಥ ಮಾಡ್ಕೊತೀರಲ್ಲೋ, ಆ ಗೇಮ್ ಒಳಗೆ ನಾ ಹೆಂಗೆ ಆಡಬೇಕು, ಜಸ್ಟ್ ಐ ಹ್ಯಾವ್ ಟು ವಿನ್. ಹೆಂಗೆ ವಿನ್ ಆಗಬೇಕು? 1 ರನ್ನಿಂದ ಗೆದ್ದಂಗೆ, 20 ರನ್ನಿಂದ ಗೆದ್ದಂಗೆ. ಸೊ ಗೆಲ್ಲೋದಕ್ಕೆ ನೋಡಬೇಕು. ಕ್ಲಿಯರ್ ಇದೆ? ಸೊ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು, ನಿಮ್ಮ ಸ್ಟ್ರಾಟಜಿ ಏನು? 80 ಮಾರ್ಕ್ಸ್, ದ್ಯಾಟ್ಸ್ ಇಟ್. ಸ್ವಲ್ಪ ಈಜಿ ಇದ್ರೆ ಹೆಚ್ಚಿಗೆ, ಸ್ವಲ್ಪ ಟಫ್ ಇದ್ರೆ ಇನ್ನೂ ಕಮ್ಮಿನೇ. ಇಷ್ಟೇ ನಿಮ್ಮದು ಸ್ಟ್ರಾಟಜಿ. 1. ಸೆಕೆಂಡ್ ಏನಪ್ಪ ಅಂದರೆ ಸರ್, ಕರೆಂಟ್ ಅಫೇರ್ಸ್ ಭಾಳ ಓದ್ಕೊಂಡು ಹೋಗಿದ್ವಿ, ಬಟ್ ಕರೆಂಟ್ ಅಫೇರ್ಸ್ ಕಮ್ಮಿ ಬಂದಿದೆ. 8ರಿಂದ 10 ಕ್ವಶನ್ ಬಂದಿದೆ. ಈವನ್ HK ನಾನ್ HKದಲ್ಲೂ ಕೂಡ ಕಮ್ಮಿ ಇದೆ. ಎಸ್, ಇದು ಅನ್ಪ್ರೆಡಿಕ್ಟಬಲ್ ಇದ್ದೇ ಇರುತ್ತೆ. ಸರ್ಪ್ರೈಸ್ ಅಂತ ಕರೀತಾರೆ ಇದಕ್ಕೆ. ನಿಮ್ಮ ಗರ್ಲ್ಫ್ರೆಂಡು ಬಾಯ್ ಫ್ರೆಂಡ್ ಏನು ನಿಮಗೆ ಸರ್ಪ್ರೈಸ್ ಕೊಡ್ತಾರೆ, ಅದೇನಲ್ಲ ರೀ. ಇವ್ರೇನು ಪ್ರಾಧಿಕಾರದವ್ರು ಏನು ಕೊಡ್ತಾರಲ್ಲ ಸರ್ಪ್ರೈಸ್, ನೀವು ಜೂನ್ ಪರ್ಯಂತ ನೆನ್ಪಿಟ್ಕೋಬೇಕು. ಎವ್ರಿ ಎಕ್ಸಾಮಲ್ಲಿ ಕೇಳಿದ್ರು, ಇತ್ತೀಚೆಗೆ ಒಂದು 10-12 ಕ್ವಶನ್ ಪೇಪರ್ ತೆಗೆದು ನೋಡ್ರಿ ನೀವು. ಹಿಂದಿಂದು 20-25 ಕನಿಷ್ಠ ಕರೆಂಟ್ ಅಫೇರ್ಸ್ ಕೊಟ್ಟಿದ್ರು, ಬಟ್ ಈ ಸಲ ಕಡಿಮೆ ಮಾಡಿಬಿಟ್ಟು. ಸಂವಿಧಾನದ ಅಷ್ಟೇ 7, 8, 10 ಕ್ವಶನ್ ಬರ್ತಿತ್ತು. ಈ ಸಲ ಸುಮಾರು ಹೆಚ್ಚಿಗಿದೆ, 14-15 ಇದೆ, ಹೆಚ್ಚಿಗಿದೆ, ಇನ್ನೂ ಹೆಚ್ಚಿಗಿದೆ. ನಾನು 2 ಹೇಳ್ತಾ ಇದ್ದೀನಿ, HK ನಾನ್ HK. ಅರ್ಥ ಆಗ್ತಿದೆಯಾ? ಸೊ ಸರ್ಪ್ರೈಸಸ್ ಇದ್ದೇ ಇರುತ್ತೆ. ನೀವು ಸಿಲೆಬಸ್ಗೆ ಏನಿದೆ ಎಲ್ಲ ಓದಬೇಕು, ಬಟ್ KEದು ಕೆಲವೊಂದು ಫೇವ್ರೇಟ್ ಸಬ್ಜೆಕ್ಟ್ ಇದೆ, ಸ್ವಲ್ಪ ಅದಕ್ಕೆ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಕ್ಲಿಯರ್ ಇದೆ? ಈ ಸೆಂಟೆನ್ಸ್ ನೆನ್ಪಿಟ್ಕೋರಿ. ಸಿಲೆಬಸ್ಗೆ ಏನಿದೆ ಎಲ್ಲನೂ ಓದಿರಬೇಕು. KEದವ್ರು ಸ್ವಲ್ಪ ಹೆಚ್ಚಿಗೆ ಯಾವುದಕ್ಕೆ ಮಹತ್ವ ಕೊಡ್ತಾರಲ್ಲ ಅದಕ್ಕೆ ಒಂಚೂರು ಹೆಚ್ಚಿಗೆ ಫೋಕಸ್ ಮಾಡಬೇಕು. ಆಮೇಲೆ ಈ ಸಲ ಕರೆಂಟ್ ಅಫೇರ್ಸ್ ಕೊಟ್ಟಿಲ್ಲ, ಮುಂದಿನ ಸಲ ಕೊಡಲ್ಲ, ಬಿಡ್ರಿ ಅಂತ ಬಿಡಂಗಿಲ್ಲ. ಮತ್ತು ಬರ್ರಂತ ಒಮ್ಮೆ ಒಂದು 30 ಕ್ವಶನ್ ಎಬ್ಬಿಸಿ ಕುಂದಿಸ್ಬಿಡ್ತಾನೆ. ಏನು ಬೇಕಾದಾಗ್ಬೋದು, ನಿಮ್ಮ ಗರ್ಲ್ಫ್ರೆಂಡು ಬಾಯ್ ಫ್ರೆಂಡ್ ಏನೂ ಅಲ್ಲ ನಿಮ್ಮ ಮುಂದೆ. KEದವ್ರು ಸರ್ಪ್ರೈಸ್ ಕೊಡ್ತಾರೆ ನೋಡ್ರಿ, ಶಾಕ್ ಅಂದರೆ ಶಾಕ್, ಫುಲ್ ಜೀವನ ಪರ್ಯಂತ ನೆನಪಿರುತ್ತೆ ಅವ್ರ ಸರ್ಪ್ರೈಸ್ಗಳು. ಸೊ ಕ್ಲಿಯರ್ ಇದೆ? ಇವೆರಡು ಪ್ರಶ್ನೆಗಳು, ಇವೆರಡು ಮೇಜರ್ ಅನ್ನಿಸ್ತು ನನಗೆ. ಒಂದು ಸಮಯದ ಅಭಾವ ಇರುತ್ತೆ, ಮುಂದೆನೂ ಇರುತ್ತೆ. ಸೊ ಅವಾಗ ನೀವು 80 ಟಾರ್ಗೆಟ್ ಮಾಡಿರಿ, ಅಷ್ಟೇ ನೀವು ಕ್ವಶನ್ಗೆ ಅಟೆಂಡ್ ಮಾಡೋದು.
100ಕ್ಕೆ 100 ನಿಮಗೆ ಮಾರ್ಕ್ಸ್ ತೆಗಿ ಅಂತ ಯಾರು ಹೇಳಿಲ್ಲ. ಇನ್ನೊಂದು ಏನಪ್ಪ ಅಂದರೆ, ಯಾವ ಸಬ್ಜೆಕ್ಟ್ ಯಾವ ಬೆಕ್ಕದಾಗ ಮಹತ್ವ ಕೊಡ್ತಾರೆ ಅವರು, ಯಾವ ಬೆಕ್ಕದಾಗ ಅದನ್ನು ಏರಿಸ್ತಾರೆ ಇಳಿಸ್ತಾರೆ. ಕ್ವಶನ್ ಒಮ್ಮೆ ಬರ್ರಂತ ಏರಿಸ್ಬೋದು, ಬರ್ರಂತ ಇಳಿಸ್ಬೋದು. ಸೊ ನೀವು ಎಲ್ಲ ಸಬ್ಜೆಕ್ಟ್ಗಳಿಗೂ ಎಲ್ಲದಕ್ಕೂ ಓದಿರಬೇಕು. ಸ್ವಲ್ಪ KE ಫೇವ್ರೇಟ್ಗೆ ಸ್ವಲ್ಪ ಹೆಚ್ಚಿಗೆ ಮಹತ್ವ ಕೊಡಬೇಕು. ಇವೆರಡು ನೀವು ನೆನ್ಪಿಟ್ಕೊಳ್ಳಿ ಈ ವಿಡಿಯೋದಲ್ಲಿ. ಮತ್ತೇನಿಲ್ಲ. ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೊಂದಿಷ್ಟು ಸಂಬಂಧಪಟ್ಟಾಗ ನಾನು ಇನ್ನು ಮುಂದೆ ಮಾತಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಧನ್ಯವಾದ.